ಸರ್ ಈ ರೀತಿ ಸಿನಿಮಾಗಳು ಒಂದಷ್ಟು ಹಿಟ್ ಆದಮೇಲೆ ಒಂದಷ್ಟು ಇದು ಇದ್ದೇ ಇರುತ್ತೆ. ನಾವಿನ್ನೂ ಜಾಸ್ತಿ ಸಿನಿಮಾಗಳು ಮಾಡಬೇಕು, ಹಸುವು ಜಾಸ್ತಿ ಆಗ್ತಾ ಹೋಗುತ್ತೆ. ಯಾರ ಹತ್ರನಾದರೂ ಅವಕಾಶ ಕೇಳ್ಕೊಂಡು ಹೋಗಿರೋದು ಉಂಟಾ? ಇಲ್ಲ. ಅಮೃತಾಂಜನ್ಗೆ ಮುಂಚೆ ಹತ್ತತ್ರ ಒಂದು 100 ಆಡಿಷನ್ ಅಟೆಂಡ್ ಮಾಡಿದ್ದೀನಿ. ಓಕೆ. ಇದುವರೆಗೂ ಮಾಡಿರೋ ಆಡಿಷನಲ್ಲಿ ಯಾವುದೋ ಒಂದು ಸಿನಿಮಾ ಪೋಸ್ಟರ್ ಸಮೇತ ರಿಲೀಸ್ ಆಗಿಲ್ಲ. ಅಮೃತಾಂಜನ್ ಆದ್ಮೇಲೆ ನಾನು ಕೇಳ್ಕೊಂಡು ಹೋಗಿರೋ ತುಂಬಾ ಕಡಿಮೆ ಅಂದ್ರೆ ಕೇಳೇ ಇಲ್ಲ. ನಾನು ಒಂದು ಡಿಸೈಡ್ ಆಗಿದ್ದು ಅಮೃತಾಂಜನ್ ಇದಾದಾಗ, ಅದಕ್ಕೆ ಮುಂಚೆ ಜೂನಿಯರ್ ಆರ್ಟಿಸ್ಟ್ ಆಗಿ ಹೋಗ್ತಾ ಇದ್ವಿ, ಎಲ್ಲ ಹೋಗ್ತಾ ಇದ್ವಿ, ಅವಕಾಶಕ್ಕೋಸ್ಕರ ಅಲಿತಾ ಇದ್ವಿ, ಏನೂ ಸಿಗ್ತಾ ಇರ್ಲಿಲ್ಲ. ಅಮೃತಾಂಜನ್ ಬಂತು, ಅದು ನಾನು ಹುಡ್ಕೊಂಡೋಗಿ ಸಿಕ್ಕಿದ್ದಲ್ಲ, ನನಗೆ ಬಂದು ಸಿಕ್ಕಿದ್ದು. ಅವಾಗ ಒಂದು ಅರ್ಥ ಆಯ್ತು ನನಗೆ ಏನ್ ಸಿಗ್ಬೇಕು ಅಂತ ಇರುತ್ತೋ, ನಾನು ಪ್ರಯತ್ನ ಮಾಡ್ಲಿಲ್ಲ ಅಂದ್ರೂ ಸಿಗುತ್ತೆ. ಸಿಕ್ಕಿದಾಗ ನಾನು ಅದಕ್ಕೆ 100% ಎಫರ್ಟ್ ಹಾಕ್ಬಿಟ್ಟು ಕೆಲಸ ಮಾಡ್ಬಿಟ್ಟು ಗೆಲ್ಬೇಕು ಅನ್ನೋದೊಂದು ಅರ್ಥ ಆಯ್ತು. ಅವಾಗಿಂದ ಸಿಗ್ತಾ ಬಂತು. ಓಕೆ. ನೆಕ್ಸ್ಟ್ ಈ ಒಂದು ಸ್ಟಾರ್ ನಟನ ಜೊತೆಗೆ ನಾನು ಆಕ್ಟ್ ಮಾಡ್ಬೇಕು ಅನ್ನುವಂತ ಒಂದು ಆಸೆ ಇದ್ದೇ ಇರುತ್ತೆ. ಯಾರ ಜೊತೆಗೆ ಆ ಒಂದು ಆಸೆ? ಎಲ್ಲಾ ಸ್ಟಾರ್ ಜೊತೆ ನಾನು ಆಕ್ಟ್ ಮಾಡ್ಬೇಕು. ದರ್ಶನ್ ಸರ್ ಸಿನಿಮಾದಲ್ಲಿ ಮಾಡಿದೆ, ಬಟ್ ಅವ್ರ ಜೊತೆಲಿ ಆಕ್ಟ್ ಮಾಡ್ಬೇಕು. ಸುದೀಪ್ ಸರ್ ಜೊತೆ ಆಕ್ಟ್ ಮಾಡಬೇಕು, ಮುರಳಿ ಸರ್ ಜೊತೆ ಆಕ್ಟ್ ಮಾಡಬೇಕು, ಎಸ್ ಸರ್ ಜೊತೆ ಆಕ್ಟ್ ಮಾಡಬೇಕು, ಧ್ರುವ ಸರ್ಜಾ ಅವ್ರ ಜೊತೆ ಆಕ್ಟ್ ಮಾಡಬೇಕು, ಎಲ್ಲರ ಜೊತೆನೂ ಆಕ್ಟ್ ಮಾಡಬೇಕು, ಗಣೇಶ್ ಅವ್ರ ಜೊತೆ ಆಕ್ಟ್ ಮಾಡಬೇಕು, ಅಜಯ್ ರಾವ್ ಅವ್ರ ಜೊತೆ ಆಕ್ಟ್ ಮಾಡಿದೆ, ಪ್ರೇಮ್ ಸರ್ ಜೊತೆ ಆಕ್ಟ್ ಮಾಡಬೇಕು, ಎಲ್ಲರ ಜೊತೆನೂ ಆಕ್ಟ್ ಮಾಡ್ಬೇಕು ಮೇಡಮ್. ಓಕೆ. ಶೆಟ್ಟಿ ಅಂತ ಅಂದ ತಕ್ಷಣ ನಿಮ್ಮನ್ನ ಮಂಗಳೂರವ್ರು ಅನ್ಕೊಂಡ್ಬಿಡ್ತಾರೆ, ಗ್ಯಾಂಗ್. ಬಟ್ ಅಲ್ಲ. ಏನಂದ್ರೆ ಈಗ ನಾನು ಅದಕ್ಕೂ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ಮೇಡಮ್. ನಾರ್ಮಲ್ ಆಗಿ ಮುಂಚೆ ನೀವು ಮಂಗಳೂರಿಂದ ಬಂದಿರೋರು ಅಂದ್ರೆ ಅವ್ರ ಸ್ಲ್ಯಾಂಗ್ ಬೇರೆ ಇರ್ತಾ ಇತ್ತು ಅಂದ್ಬಿಟ್ಟು ಅವ್ರನ್ನ ಸಿನಿಮಾ ಇಂಡಸ್ಟ್ರಿ ಒಳಗಡೆ ಮೇನ್ ಕ್ಯಾರೆಕ್ಟರ್ಗಳಿಗೆ ಅವಕಾಶಗಳು ಕಡಿಮೆ ಕೊಡ್ತಾ ಇದ್ದು. ಯಾರಿದ್ದಾರೆ ಮುಂಚೆ ಅವಾಗೆಲ್ಲ? ಇಲ್ಲ ಅಲ್ವಾ? ಸೊ ಅದಕ್ಕೆ ಅವ್ರು ಏನ್ ಮಾಡಿದ್ರು, ಅವ್ರದೇ ಒಂದು ಟೀಮ್ ತರ ಮಾಡ್ಕೊಂಡು ಸಿನಿಮಾಗಳನ್ನ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಸೊ ಗೆಲ್ತಾ ಬಂದ್ರು. ಅದು ತಪ್ಪಾ? ಮತ್ತೆ ತಪ್ಪು ಯಾರ್ದಿಲ್ಲಿ? ಅಂದ್ರೆ ಅವರು ಒಂದು ಇದನ್ನ ಮಾಡ್ಕೊಂಡು ಬಂದಿರೋದು, ಬಟ್ ತಪ್ಪು ಅಂದ್ರೆ ನಾನು ಹೇಳ್ತಾ ಇರೋದು, ಈಗ ಅವ್ರವರೇ ಗ್ಯಾಂಗ್ ಮಾಡ್ಕೊಂಡು ಸಿನಿಮಾ ಮಾಡ್ತಾ ಇದಾರೆ ಅನ್ನೋದು ತಪ್ಪು ಅಂತ ಇದ್ರ, ಅಥವಾ ಅವ್ರು ಮಾತ್ರ ಗೆಲ್ತಾ ಇದಾರೆ ಅನ್ನೋದು ತಪ್ಪು? ಆ ಗ್ಯಾಂಗ್ ತಪ್ಪಾಗುತ್ತೆ. ಸಿನಿಮಾ ಇಂಡಸ್ಟ್ರಿ ಎಲ್ರಿಗೂ ಇರುವಂತದ್ದು, ಎಲ್ಲಾ ಕಲಾವಿದರನ್ನು ಗುರುತಿಸ್ಬೇಕು. ತಮ್ಮ ಗ್ಯಾಂಗ್ ಅಲ್ಲಿ ಇರೋರಿಗೆ ಮಾತ್ರ ಪ್ರೋತ್ಸಾಹ ನೀಡೋದು ತಪ್ಪಾಗುತ್ತೆ ಸರ್. ಅಂದ್ರೆ ಈಗ ನಾನು ಹೇಳೋದು ಬೇರೆಯವ್ರಿಗೂ ಅವಕಾಶ ಕೊಡ್ಬೇಕು ಅಲ್ಲ. ಈಗ ಹಂಗಿದ್ರೆ ಅಚ್ಯುತ್ ಸರ್ ಅವ್ರ ಸಿನಿಮಾಗಳಲ್ಲಿ ಮಾಡಂಗೆ ಇರ್ತಾ ಇರ್ಲಿಲ್ಲ. ಇಲ್ಲ, ಅವ್ರಿಗೂ ಕೊಟ್ಟಿದ್ದಾರೆ, ಇಲ್ಲ ಅಂತ ಅಲ್ವಾ? ಕೆಲವೊಂದಷ್ಟು ಜನ ಹೇಳ್ತಾರೆ. ಸಪ್ತಮಿ ಅವ್ರಿಗೆ ಕಾಂತಾರದಲ್ಲಿ ಅವಕಾಶನೇ ಸಿಗ್ತಾ ಇರ್ಲಿಲ್ಲ, ಹೌದು ಅಲ್ವಾ? ಎಷ್ಟು ನನ್ಗೆ ಹೆಂಗ ರಕ್ಕಸಪುರದಲ್ಲಿ ರಾಜ್ ಬಿ ಶೆಟ್ಟಿ ಅವ್ರ ಜೊತೆ ಆಕ್ಟ್ ಮಾಡಕ್ ಅವಕಾಶ ಕೊಟ್ಟಿರ್ಲಿಲ್ಲ. ಈಗ ಬಂದ್ರು, ಇಲ್ಲ ಅಂತ ಅಲ್ಲ. ಬಟ್ ಇತ್ತೀಚಿನ ದಿನಗಳಲ್ಲಿ ರಕ್ಷಿತ್ ಸರ್ ಒಂದ್ ಮಾತು ಹೇಳ್ತಾರೆ, ಯಾರು ತುಳು ಬರುತ್ತೋ ಅವ್ರಿಗೆ ನಾನು ಜಾಸ್ತಿ ಪ್ರಾಮುಖ್ಯತೆ ಕೊಡ್ತೀನಿ ಅಂತ ಹೇಳ್ತಾರೆ. ಎಲ್ಲಿ ಹೇಳಿದ್ದಾರೆ ಇದ್ರದ್ದು? ಅಂದ್ರೆ ಮೇಡಮ್, ನಾನು ಈಗ ಕಾಂತಾರ ಸಿನಿಮಾ ಮಂಗಳೂರು ನೇಟಿವಿಟಿ ಇರೋ ರಿಚರ್ಡ್ ಆಂಟೋನಿ ಒಂದ್ ನಿಮಿಷ ಕಾಂತಾರ ಸಿನಿಮಾ ಮಂಗಳೂರು ನೇಟಿವಿಟಿ ಇರುವಂತ ಸಿನಿಮಾ. ಅಲ್ಲಿ ಆ ನೇಟಿವಿಟಿಗೆ ತಕ್ಕಂಗೆ ಲ್ಯಾಂಗ್ವೇಜ್ ಇರೋರೇ ಮಾತಾಡಕ್ ಬೇಕಾಗಿತ್ತು, ಅದಕ್ಕೆ ಅವ್ರನ್ನೇ ಹಾಕೊಂಡ್ ಮಾಡಿದ್ರು, ಅಲ್ವಾ? ಸೊ ಅದು ತಪ್ಪಾ? ಸೊ ಈಗ ಹಂಗಾರೆ ಕಿರಿಕ್ ಪಾಟೀಲ್ ಅವರು ಬೇರೆ ಯಾರನ್ನು ಬೇರೆ ಯಾವ ಇವ್ರನ್ನು ಹಾಕಳಂಗೆ ಇರ್ಲಿಲ್ಲ, ಯಾಕೆ ಹಾಕೊಂಡ್ ಮಾಡಿದ್ರು? ಎಷ್ಟು ಜನ ಇದಾರೆ ಬೇರೆ ಕಡೆ? ಬೇರೆಯವರೆಲ್ಲ ಸೇರ್ ಮಾಡ್ತಾ ಇದಾರೆ, ಇಲ್ಲ ಅಂತ ಅಲ್ಲ. ಬಟ್ ಈ ಒಂದು ನಾನು ಇನ್ನೂ ಒಂದು ಕ್ವಶನ್ ಕೇಳ್ತೀನಿ ನಿಮ್ಗೆ. ಸೊ ಅವರು ಟೀಮ್ ಮಾಡ್ಕೊಂಡು ಗೆಲ್ತಾ ಇದಾರೆ ಸಿನಿಮಾನ. ಸೊ ಅವ್ರು ಗೆಲ್ತಾ ಇದಾರೆ ಅನ್ನೋ ಒಂದ್ ಕಾರಣಕ್ಕೆ ನೀವು ಬೇರೆಯವ್ರಿಗೆ ಅವಕಾಶ ಕೊಡ್ಬೇಕು ಅಂತಿದ್ರ? ಅವ್ರು ಸೋತಿದ್ರು ಇದೇ ಕ್ವಶನ್ ಕೇಳ್ತಾ ಇದ್ರ? ಎಲ್ರಿಗೂ ಅವಕಾಶ ಕೊಡ್ತೀವಿ, ಕನ್ನಡ ಚಿತ್ರರಂಗ ಎಲ್ರಿಗೂ. ಅಲ್ಲ, ಅದೇನೆ ಹೇಳ್ತಾ ಇರೋದು. ಅವ್ರು ಗೆಲ್ತಾ ಇದಾರೆ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಬೇರೆಯವ್ರಿಗೂ ಅವಕಾಶ ಕೊಡ್ಬೇಕು ಅಂತ ಇದ್ರ. ಅಕಸ್ಮಾತ್ ಅವ್ರು ಸೋತಿದ್ರೆ ಅವ್ರನ್ನ ನೀವು ಗುರುತಿಸ್ತಾನೆ ಇರಲಿಲ್ಲ, ಕನ್ಸಿಡರೇ ಮಾಡ್ತಾ ಇರ್ಲಿಲ್ಲ. ಇಲ್ಲಿ ನಿಮ್ನ ಬೇರೆಯವ್ರನ್ನ ಗೆಲ್ಬೇಡಿ ಅಂತ ಹೇಳಿದಾರ, ಅಥವಾ ನಮ್ಗೆ ಅವ್ರೇನಾರು ಗೆಲ್ಬೇಡಿ ಅಂತ ಹೇಳಿದಾರ? ಇದು ಸಿನಿಮಾ ಇಂಡಸ್ಟ್ರಿ, ಯಾರು ಏನ್ ಬೇಕಾರ್ ಮಾಡ್ಬೋದು. ನಾನು ಅವ್ರನ್ನ ಕ್ವಶನ್ ಮಾಡಕ್ ನಾನ್ ಯಾರು? ಈಗ ಅವ್ರನ್ನ ಸಿನಿಮಾ ನನ್ನ ಹಾಕೊಂಡ್ ಮಾಡಿ ಅಂತ ಕೇಳಕ್ ನಾನ್ ಯಾರು? ಅವ್ರ ಇಷ್ಟ, ಅದು ಅವ್ರ ದುಡ್ಡು. ಸಿನಿಮಾ ಗೆಲ್ತಾ ಇದಾರೆ, ಅಷ್ಟೇ ಬೇಕಾಗಿರೋದು ನಮ್ಗೆ. ಇವ್ರನ್ನ ಹಾಕೊಂಡ್ ಮಾಡ್ಲಿಲ್ಲ. ನೀವು ಮಾಡಿ ಅಲ್ಲ, ನೀವು ಒಳ್ಳೆ ಡೈರೆಕ್ಟರ್ನ ಇಟ್ಬಿಟ್ಟು, ನೀವು ರೈಟರ್ನ ಇಟ್ಬಿಟ್ಟು ಸಿನಿಮಾ ಮಾಡಿ, ಮಾಡಬೇಡಿ ಅಂತ ಯಾರು ಹೇಳಿರೋದು? ಅದನ್ನ ಬಿಟ್ಬಿಟ್ಟು ಅವ್ರು ಹಾಕೊಂಡ್ ಮಾಡ್ಲಿಲ್ಲ, ನಮ್ನ ಅವ್ರು ಹಾಕೊಂಡ್ ಮಾಡಿ, ಅದು ತಪ್ಪಾಗ್ಬಿಡುತ್ತೆ. ಅದು ಇದೇ ತಪ್ಪಾಗ್ಬಿಡುತ್ತೆ. ನೀವು ಟೀಮ್ ಮಾಡ್ಕೊಂಡು, ಈಗ ನಾವು ನಮ್ ಶಾರ್ಟ್ ಫಿಲ್ಮ್ ಟೀಮ್ ಅವರೆಲ್ಲ ಸೇರ್ಕೊಂಡು ಸಿನಿಮಾ ಮಾಡಿದ್ವಿ, ನೀವು ನಮ್ನು ಕೇಳ್ತಾರೆ ಹೊರಗಡೆ ಅವ್ರನ್ನ ಹಾಕೊಂಡು ಮಾಡಿ. ಹಂಗಲ್ಲ ಸರ್, ಈಗ ಅವ್ರು ಹೇಳದ್ಮೇಲೆ ನಾನು ಹಿಂಗ್ ಹೇಳಿದ್ದು. ಅಂದ್ರೆ
ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಚರ್ಚೆ ಆಗ್ತಾ ಇತ್ತು, ಫ್ಯಾನ್ಸ್ಗಳು ರಿಯಾಕ್ಟ್ ಮಾಡಿದ್ರು, ಒಂದಷ್ಟು ಜನ ಇದು ಮಾಡಿದ್ರು, ವಿರೋಧ ವ್ಯಕ್ತಪಡಿಸಿದ್ರು. ನೀವು ಅವ್ರಿಗಷ್ಟೇ ಅವಕಾಶ ಕೊಡ್ತೀವಿ ಅಥವಾ ತುಳು ಬರೋರ್ಗಷ್ಟೇ ಅವಕಾಶ ಕೊಡ್ತೀವಿ ಅಂತಂದ್ರೆ ಬೇರೆಯವ್ರು ಏನ್ ಮಾಡಿದ್ರು, ಬೇರೆಯವ್ರನ್ನ ಯಾಕೆ ಗುರುತಿಸಲ್ಲ ಅಂತ ಅವರೇ ಪ್ರಶ್ನೆ ಮಾಡಿರೋದಲ್ವಾ, ಜನ ಮಾಡಿರೋದನ್ನ ನಾನು ಕೇಳಿ. ಹೌದು ಅದ್ ಬಿಟ್ಟು ನಾನು ಏನ್ ಹೇಳಿ, ಬೇರೆಯವ್ರು ನೀವು ಅವ್ರ ಬಗ್ಗೆ ನಾನು ಆಕ್ಚುಲಿ ಹೇಳೋದು ನನ್ನ ಪ್ರಕಾರ ಈಗ ಮಂಗಳೂರು ಅಂದ್ರೆ ಏನ್ ಪಾಕಿಸ್ತಾನದಲ್ಲಿ ಇಲ್ಲ, ಮಂಗಳೂರು ನಮ್ ಕರ್ನಾಟಕನೇ. ಮಾತಾಡೋ ಸ್ಲ್ಯಾಂಗ್ ಬೇರೆ ಆಗುತ್ತೆ ಅಷ್ಟೇ. ನೀವು ಅಂದ್ರೆ ನಾರ್ಮಲ್ ಆಗಿ ಇಲ್ಲಿ ಏನಾಗ್ಬಿಡುತ್ತೆ, ಮಂಗಳೂರು ಕರಾವಳಿ ಪ್ರದೇಶ ಅಂದ ತಕ್ಷಣ ಅದೇನೋ ಕರ್ನಾಟಕದಿಂದ ಬೇರೆ ಇದೇನೋ ಅನ್ನೋ ತರ ಅಲ್ಲ, ಬೇರೆ ಇಲ್ಲಿ ಈ ಕಡೆ ಇರೋರು ಅನ್ಕೊಳ್ಳೋದು. ನೀವು ನಂಬ್ತಿರೋ ಬಿಡ್ತಿರೋ ನನ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ನಾರ್ಮಲ್ ಆಗಿ ಹಿಂಗೆ ಮಾತಾಡ್ತಾ ಇದ್ದೆ ಒಬ್ರು ಪ್ರೊಡ್ಯೂಸರ್ ಹತ್ರ. ಅವ್ರು ಏನಂದ್ರು ಅಂದ್ರೆ, ನೀವು ಮಂಗಳೂರವ್ರಲ್ವಾ ಅಂದ್ರು. ಇಲ್ಲ ಸರ್, ನಮ್ದು ಕೇರ್ಪೇಟೆ, ಇಲ್ಲೇ ಮಂಡ್ಯ ಜಿಲ್ಲೆ, ನಾವು ಮಂಗಳೂರು ಶೆಟ್ರ್ ಅಲ್ಲ ಅಂದೆ. ಅದಕ್ಕೆ ಅವ್ರು, ಅಯ್ಯೋ ನಮ್ಮೂರ್ ಕಡೆಯವರ ನೀವು, ಹೆಂಗಿದ್ರೆ ನಮ್ ಸಿನಿಮಾದಲ್ಲಿ ಹಾಕೊಂಡ್ ಮಾಡಿಸ್ತಾ ಇದ್ನಲ್ಲ ನಾನು ಮಂಗಳೂರವರು ಅನ್ಕೊಂಡು ಸುಮ್ನೆ ಆಗ್ಬಿಟ್ಟೆ ಅಂದ್ರು. ಅಂದ್ರೆ ನೀವು ಕಲಾವಿದ್ರನ್ನ ಯಾವ್ದ್ರ ಮೇಲೆ ಅಳೀತಾ ಇದ್ದೀರಾ? ಹೌದು, ನೀವು ನೋಡ್ಬೇಕಾಗಿರೋದು ನಾನು ಚೆನ್ನಾಗಿ ಆಕ್ಟ್ ಮಾಡ್ತೀನ, ಆ ಪಾತ್ರಕ್ಕೆ ಸೂಟ್ ಆಗ್ತೀನ ಅಷ್ಟೇ ನೋಡ್ಬೇಕಾಗಿರೋದು. ಎಂಟರ್ಟೈನ್ಮೆಂಟ್ ಮಾಡ್ತೀನ ಅಷ್ಟೇ ನೋಡ್ಬೇಕಾಗಿರೋದು ಬಿಟ್ಟು ಬೇರೆ ಏನಲ್ಲ. ಅವ್ನು ಯಾವ ಊರು, ಯಾವ ಇದು ಏನಾರ ಆಗಿರ್ಲಿ, ಎಲ್ಲದಕ್ಕೂ ಮೀರಿದ್ದು. ಹೌದು, ಅದಕ್ಕೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಇದೇ ತೆಗ್ದಾಬಿಟ್ಟು ಬರೀ ಗೌರವ ಅಂತ ಇಟ್ಟಿದ್ದೀನಿ ಇವಾಗ. ಅದನ್ನೇ ಸರ್ ನೀವು ಏನ್ ಹೇಳಿದ್ರಲ್ಲ, ಇದನ್ನೇ ನಾನು ಹೇಳಿದ್ದು. ಯಾಕೆ ಕಲಾವಿದ್ರನ್ನ ಬರೀ ಅವ್ರು ಒಂದು ಊರು ಅನ್ನೋದಕ್ಕೋಸ್ಕರ ಯಾಕೆ ಅವಕಾಶ ಮಾಡಿ ಎಲ್ರಿಗೂ? ಈಗ ನಿಮ್ಗೆ ಉತ್ತರ ಕರ್ನಾಟಕದ ಭಾಷೆ ಕೊಟ್ರೆ ನೀವು ಆ ಡೈಲಾಗ್ ಹೇಳ್ತೀರಾ, ಕರಾವಳಿದ್ ಕೊಟ್ರೆ ನೀವು ಆ ಡೈಲಾಗ್ ಹೇಳ್ತೀರಾ, ಇಲ್ಲ ಮಧ್ಯ ಕರ್ನಾಟಕದ ಕೊಟ್ರು ಆ ಡೈಲಾಗ್ ಹೇಳ್ತೀರಾ. ಅಂದ್ರೆ ನಾನು ಆಗ್ಲೇ ಹೇಳಿದ್ದೆ ಏನಂದ್ರೆ ಅದೇನೆ, ಅಂದ್ರೆ ಮುಂಚೆ ನೀವು ಅವ್ರನ್ನ ಕನ್ಸಿಡರ್ ಮಾಡ್ಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರೇ ಒಂದು ಟೀಮ್ ಮಾಡ್ಕೊಂಡು ಸಿನಿಮಾ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಸೊ ಅದು ಅವ್ರಿಗೆ ಗೆಲ್ತಾ ಹೋದ್ರಲ್ವಾ, ಅದಕ್ಕೆ ಅದೊಂದು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಈಗ ನೀವು ನಂಬ್ತಿರೋ ಬಿಡ್ತೀರಾ, ಕನ್ನಡ ಸಿನಿಮಾ ಎಷ್ಟು ನಡೀತಿದ್ಯೋ ಅಷ್ಟೇ ಸಿನಿಮಾಗಳು ತುಳು ಸಿನಿಮಾಗಳು ನಡೀತಾ ಇದೆ ಅಲ್ವಾ? ಮತ್ ನೀವು ಅಂದ್ರೆ ಈಗ ಈಗ ಮಂಡ್ಯ ಜಿಲ್ಲೆಯಲ್ಲಿ ಪ್ರತಿ ಒಂದು ಊರ್ಗೋದ್ರು ನಿಮ್ಗೆ ಒಂದೊಂದು ನೇಟಿವಿಟಿ ಸಿಗುತ್ತೆ, ಒಂದೊಂದು ಆಚಾರ ವಿಚಾರಗಳು ಸಿಗುತ್ತೆ. ಅದ್ರ ಮೇಲೆ ಸಿನಿಮಾ ಮಾಡಬೇಡಿ ಅಂತ ಯಾರು ಹೇಳಿದಾರ? ಅಲ್ವಾ? ನೀವು ಹಾಸನ್ನು, ಈ ಕಡೆ ಚಿಕ್ಕಮಂಗ್ಳೂರು, ಕೊಳ್ಳೇಗಾಲ, ಕೋಲಾರ, ತುಮಕೂರು, ನೀವು ಶಿವಮೊಗ್ಗ, ಪ್ರತಿಯೊಂದು ಊರ್ಗೋದ್ರು, ಪ್ರತಿಯೊಂದು ಗ್ರಾಮಗಳಿಗೋದ್ರು ಭಾಷೆಗಳು ಸ್ಲ್ಯಾಂಗ್ ಚೇಂಜ್ ಆಗುತ್ತೆ, ಲೈಟ್ ಆಗಿ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಆಮೇಲೆ ಪ್ರತಿಯೊಂದು ಊರಲ್ಲೂ ಒಂದೊಂದು ಆಚಾರ ವಿಚಾರಗಳಿರುತ್ತೆ, ಕೆಲವೊಂದು ನಂಬಿಕೆಗಳಿರುತ್ತೆ. ಅದ್ರ ಮೇಲ್ ಸಿನಿಮಾಗಳು ಮಾಡ್ಕೊಂಡು ಹೋದ್ರೆ ನಮ್ಮಲ್ಲಿರುವಂತಹ ನೇಟಿವಿಟಿನೂ ಯಾವ್ದಕ್ಕೂ ಕಡಿಮೆ ಇಲ್ಲ ಮೇಡಮ್. ಬಟ್ ಅದನ್ನ ಗುರ್ತಿಸ್ಬಿಟ್ಟು ಸಿನಿಮಾ ಮಾಡ್ತಾ ಇಲ್ಲ. ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಮಾಸು, ಹೊಡಿಬೇಕು, ಒಂದು 10 ಜನಕ್ಕೆ ಹೊಡಿಬೇಕು, ಅಥವಾ ಒಂದು ಕಂಟಿನ್ಯೂಸ್ ಆಗಿ ಡೈಲಾಗ್ ಹೇಳ್ಬೇಕು. ನಾನು ಹೇಳೋದು, ತುಂಬಾ ಸ್ಟ್ರೆಸ್ ಪ್ರೆಷರ್ ಇಟ್ಕೊಂಡು ಬಂದಿರ್ತಾರೆ. ಅವ್ರಿಗೆ ಬಂದ್ಬಿಟ್ಟು ನೀವು ಬರೀ ಹೊಡಿತಾನೆ ಇದ್ರೆ ಅವ್ನು ಯಾಕೆ 2 ಅವರ್ ಕುತ್ಕೊಂಡು ಸಿನಿಮಾ ನೋಡ್ಬೇಕು? ಅವ್ನು ಆಲ್ರೆಡಿ ಒಂದು ವಾರ ಫುಲ್ ಸ್ಟ್ರೆಸ್ ಅಲ್ಲಿ ಪ್ರೆಷರ್ ಅಲ್ಲಿ ಕೆಲಸ ಮಾಡ್ಬಿಟ್ಟು ನೊಂದೋಗ್ಬಿಟ್ಟಿರ್ತಾನೆ. ನೀವು ಸಿನಿಮಾದಲ್ಲಿ ಬಂದ್ಮೇಲೆ ಮತ್ತೆ ಏನಕ್ಕೆ ನೋಯಿಸ್ತೀರಾ ಅವ್ರನ್ನ? ಎಂಟರ್ಟೈನ್ಮೆಂಟ್ ಮಾಡಿ. ಎಂಟರ್ಟೈನ್ಮೆಂಟ್ ಅನ್ನೋದು ಹೋಗ್ಬಿಟ್ಟಿದೆ ಈಗ. ನೀವು ನಮ್ ನೇಟಿವಿಟಿಗೆ ತಕ್ಕಂಗ್ ಸಿನಿಮಾಗಳು, ಕಿರಾತಕ ಏನಕ್ಕೆ ಗೆಲ್ತು? ಅಷ್ಟ್ ಆ ಒಂದು ಏನ್ ಗ್ರಾಮೀಣ ಸೊಗಡಿದೆ ರಾಜವಲಿ ಏನಕ್ಕೆ ಗೆಲ್ತು? ಅದು ಸೇಮ್ ಸ್ಲ್ಯಾಂಗ್ ಮತ್ತೆ ಅಲ್ಲಿ ಹಂಗಿರ್ತಾರೆ ಮಂಡ್ಯದ ಹುಡುಗರು. ಅಂದ್ರೆ ಆ ಒಂದು ಕೆಲವೊಂದು ಅವ್ರವ್ರು ಇದ್ರದ್ದು ಭಾಷೆಗೆ ತಕ್ಕಂಗ್ ತೋರಿಸಿದಾಗ ಎಲ್ರು ಅದು ರಿಯಾಲಿಟಿಗೆ ಹತ್ರವಾಗಿ ಇರುವಂತ ಸ್ಲ್ಯಾಂಗ್ ಆಗಿರ್ಬೋದು, ಆಡು ಭಾಷೆಗಳಾಗಿರ್ಬೋದು. ಸೊ ಈಗ ಮಂಗಳೂರು ಸಿನಿಮಾಗಳು ತಗೊಂಡ್ರೆ ಅಲ್ಲಿರೋ ನೇಟಿವಿಟಿಗೆ ತಕ್ಕಂತೆ ಸಿನಿಮಾ. ನೀವು ಆಲ್ಮೋಸ್ಟ್ ಮಂಗಳೂರು ನೇಟಿವಿಟಿ ಅಥವಾ ಅಲ್ಲಿರೋ ಲೊಕೇಶನ್ಗಳೆಲ್ಲ ಆಲ್ಮೋಸ್ಟ್ ಕೇರಳ, ಮಲಯಾಳಂ ಇದಕ್ಕೆ ಮ್ಯಾಚ್ ಆಗುತ್ತೆ. ಸೊ ಅದನ್ನ ಆ ವೇ ಆಫ್ ಮೇಕಿಂಗ್ ನ ಅವರು ಎನ್ಕ್ಯಾಶ್ ಮಾಡ್ಕೊಂಡ್ರು ಇಲ್ಲಿ. ಸೊ ಅದನ್ನ ಎನ್ಕ್ಯಾಶ್ ಮಾಡ್ಕೊಂಡು ಸಿನಿಮಾಗಳ ಫಿಲಮ್ ಮೇಕಿಂಗ್ ನ ತಿಳ್ಕೊಂಡು ಅದ್ರ ತರ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ಗೆಲ್ತಾ ಹೋದ್ರು. ನೀವು ಮಾಡಬೇಡಿ ಅಂತ ಯಾರು ಹೇಳಿರೋದು? ನೀವಿಲ್ಲಿ ಅಲ್ಲಿ ಪ್ರತಿಯೊಬ್ರು, ಈಗ ಒಂದು ಮಂಗಳೂರು ಬ್ಯಾಚ್ ಇದೆಯಲ್ಲ, ಅಲ್ಲಿರೋರೆಲ್ಲ ನೀವು ನಂಬ್ತಿರೋ ಬಿಡ್ತೀರ ಎಲ್ಲ ಥಿಯೇಟರ್ ಆರ್ಟಿಸ್ಟು, ಸ್ಟೇಜ್ ಆರ್ಟಿಸ್ಟು, ಅಥವಾ ಎಲ್ಲೋ ಒಂದ್ ಕಡೆ ಕಲಾವಿದರಾಗಿ ಆಕ್ಟ್ ಮಾಡಿ ಬಂದಿರೋರೇನೆ. ಇಲ್ಲಿ ನೀವು ಎಷ್ಟು ಜನಕ್ಕೆ ಆ ಥರದವ್ರನ್ನ ಹೀರೋ ಮಾಡ್ತಾ ಇದ್ದೀರಾ? ಏನೋ ಒಂದು ದುಡ್ಡು ಇಟ್ಟಿದ್ದಾರೆ, ಒಂದು 5 ಕೋಟಿ ದುಡ್ಡು ಹಾಕ್ತಾ ಇದಾರೆ ಅನ್ಬಿಟ್ಟು ಹಿಂದೆ 4 ಬಾಡಿ ಗಾರ್ಡ್ ಹಾಕೊಂಡ್ಬಂದ್ಬಿಟ್ಟು ಹೀರೋ ನೀವು. ಅದು ವರ್ಕ್ ಆಗಲ್ಲ ಇಲ್ಲಿ. ಒಳ್ಳೆ ಕಲಾವಿದ್ರು ಸೇರಿ ಸಿನಿಮಾ ಮಾಡಿದ್ರೇನೆ ಸಿನಿಮಾ ವರ್ಕ್ ಆಗೋದು. ನೀವು ಬಂದ್ಬಿಟ್ಟು ನಾನು 6 ಪ್ಯಾಕ್ ಮಾಡ್ಬಿಟ್ಟು ಸುಮ್ನೆ ಕ್ಯಾಮ್ರಾ ಮುಂದೆ ಬಂದು ಡೈಲಾಗ್ ಹೇಳಿದ ತಕ್ಷಣ ಹೀರೋ ಆಗ್ಬಿಡಲ್ಲ. ಹೀರೋ ಆಗ್ಬೋದು, ಬಟ್ ಜನಗಳು ಯಾವತ್ತೂ ಒಪ್ಪಲ್ಲ. ಅಂದ್ರೆ ನೀವು ಸಪೋರ್ಟ್ ಇಂದ, ನೀವು ಅಪ್ಪ ಅಮ್ಮ ಮಾಡಿರೋ ದುಡ್ಡಿಂದ ಬಂದ್ಬಿಟ್ಟು ನೀವು ಸಿನಿಮಾ ಹೀರೋ ಆಗ್ಬೋದೇ ಹೊರತು ಯಾವುದೇ ಕಾರಣಕ್ಕೂ ಜನಗಳ ಮುಂದೆ ಸ್ಟಾರ್ ಆಗಕ್ಕಾಗಲ್ಲ. ಅದಕ್ಕೆ ನಿಜವಾಗ್ಲೂ ಟ್ಯಾಲೆಂಟ್ ಬೇಕೇ ಬೇಕು.